ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಿದ್ದೇವೆ. ಹಾಗಾದ್ರೆ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ನಿಮಗೆ ಭಿನ್ನರಾಶಿಯ ಸಂಕಲನ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡಿವಿ. ಹಾಗಾದ್ರೆ ಭಿನ್ನರಾಶಿಯ ಬಗ್ಗೆ ನಿಮ್ಗೆ ಏನಾದ್ರೂ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನಮ್ ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ಏನ್ ಮಾಡ್ರಿ ನೋಡ್ರಿ, ಅಲ್ಲಿ ನಿಮ್ಗೆ ಭಿನ್ನರಾಶಿಗಳ ಬಗ್ಗೆ ಏನಾಗುತ್ತೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಭಿನ್ನರಾಶಿ ಸಂಕಲನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಇಲ್ಲಿ ಏನ್ ಮಾಡ್ತೀರಿ ನೀವು ಕಲಿತೀರಿ. ಮೊದಲಿಗೆ ಅಂಶ ಯಾವುದು ಛೇದ ಯಾವುದು ಅನ್ನೋದನ್ನ ಕಲಿರಿ. ಇದು ಅಂಶ, ಇದೇನಿದು ಅಂಶ, ಇಲ್ಲಿ ಕೆಳಗಡೆ ಇರುವಂತದ್ದು ಛೇದ. ಇವಾಗ ಛೇದ ಸಮ ಇದ್ದಾಗ ನಾವು ಯಾವ ರೀತಿ ಸಂಕಲನ ಮಾಡ್ಬೇಕು, ಯಾವ ರೀತಿ ಸಂಕಲನ ಮಾಡ್ಬೇಕಂದ್ರ ಇವಾಗ ಉದಾಹರಣೆ ನೋಡ್ರಿ, ಈ ರೀತಿಯಾಗಿ ನಿಮ್ಗೊಂದ್ ಸಂಖ್ಯೆ ಕೊಡ್ತಾರ. ಇಲ್ಲಿ 5 ಅನ್ನೋದು ಅಂಶ, 6 ಅನ್ನೋದು ಛೇದ, 3 ಅಂಶ 6 ಛೇದ. ಇಲ್ಲಿ ಛೇದಗಳು ಏನದವು ಸಮ ಆದವು. ಹಾಗಾದ್ರೆ ನಾವು ಸಂಕಲನ ಮಾಡೋದಿಲ್ಲ ಬಾಳ ಈಸಿ. ಹೆಂಗ ಅಂಶಗಳನ್ನ ಕೂಡಿಸ್ಬೇಕು. 5 + 3 / 6 ಯಾವಾಗ ಛೇದ ಸಮ ಇದ್ದಾಗ. 5 3 8 8 6 ಅಂಶ. ಇವಾಗ 8 ಮತ್ತು 6 ಎರಡು ಒಂದ ಮಗ್ಗಿ ಒಳಗದ ಅವನ್ನ ನೋಡ್ಬೇಕು ಯಾವ ರೀತಿ. ಇವಾಗ 2ರ ಮಗ್ಗಿ ಒಳಗ 4 ಐತಿ, 2ರ ಮಗ್ಗಿ ಒಳಗ 8 ಐತಿ. ಎಷ್ಟ್ಲೆ 2 4 8 ಐತಿ. 2ರ ಮಗ್ಗಿ ಒಳಗ 6 ಐತಿ. ಎಷ್ಟ್ಲೆ ಐತಿ 2 3 6, 2 4 8, 2 3 6, 4 3 ಅಂಶ. ಇವೆರಡು ಒಂದ ಮಗ್ಗಿ ಒಳಗದವನ ಇಲ್ಲ. ಹಾಗಾದ್ರೆ ಈ ಭಿನ್ನರಾಶಿಯನ್ನ ನಾವೇನ್ ಮಾಡ್ಬೇಕು, ಹಂಗ ಬಿಡ್ಬೇಕು. ಹಾಗಾದ್ರೆ ಛೇದಗಳು ಸಮ ಇದ್ದಾಗ ಅಂಶಗಳನ್ನ ಕೂಡಿಸಿ 2ರ ಬದ್ಲಿ ಒಂದ ಛೇದವನ್ನ ಏನ್ ಮಾಡ್ಬೇಕಿಲ್ಲ ಇಡ್ಬೇಕು. ಇದ ಛೇದ ಸಮ ಇದ್ದಾಗ ಮಾಡುವಂತ ಸಂಕಲನ. ಇನ್ನೊಂದು ಉದಾಹರಣೆಯನ್ನ ತಗೊಂಡು ಇಲ್ಲೇ, ಅವಾಗ ನಿಮ್ಗೆ ಏನಾಗ್ಬೋದು ಸ್ವಲ್ಪ ಗೊತ್ತಾಗುತ್ತೆ. +7 10 ಅಂಶ. ಇಲ್ಲಿ ನೋಡ್ರಿ ಅಂಶ ಏನೈತಿ 3 12 7 ಐತಿ. ಛೇದ 10 10 ಐತಿ. ಹೌದಾ? ಹಾಗಾದ್ರೆ ಛೇದ ಇಲ್ಲಿ ಏನೈತಿ ಸಮ ಐತಿ. ಈ ರೀತಿ ಇದ್ದಾಗ 3 + 12 + 7 / 10. 12 3 15, 15 7 22, 22 10 ಅಂಶ. ಇವಾಗ ಇದನ್ನ ಏನ್ ಮಾಡ್ಬೋದು, 2 11 2 5 11 5 ಅಂಶ. ತಿಳಿತಲ್ಲ ಯಾವ ರೀತಿ ಮಾಡಕ್? ಬಹಳ ಈಸಿ ಇದು. ಛೇದ ಸಮ ಇದ್ದಾಗ ಸಂಕಲನ ಮಾಡೋದು ಬಹಳಷ್ಟು ಏನಾಗುತ್ತೆ ಸರಳ ಆಗತ್ತ. ಇನ್ನೊಂದು ಉದಾಹರಣೆಯನ್ನ ನೋಡ್ರಿ, 8 5 ಅಂಶ + 2 5 ಅಂಶ + 1 5 ಅಂಶ. ಇವಾಗ 8 + 2 + 1 / 5. 8 2 10, 10 1 11, 11 5 ಅಂಶ. ಇದು ಕೂಡ ಆನ್ಸರ್ ಏನ್ ಬಂತು 11 5 ಅಂಶ ಬಂತು. ಇವೆರಡು ಏನಿಲ್ಲ ಒಂದ ಮಗ್ಗಿ ಒಳಗಿಲ್ಲ. ಹಾಗಾಗಿ ಈ ಭಿನ್ನರಾಶಿಯನ್ನ ನಾವೇನ್ ಮಾಡ್ಬೋದು ಹಂಗ ಇಡ್ಬೋದು. ತಿಳಿತಾ? ನೆಕ್ಸ್ಟ್ ಇಲ್ಲಿ ಛೇದ ಸಮ ಇದ್ದಾಗ ಕಲತ್ರಿ. ಇವಾಗ ಏನ್ ಮಾಡ್ಬೇಕು, ಛೇದ ಭಿನ್ನ ಇದ್ದಾಗ ಅಂದ್ರೆ ಬೇರೆ ಬೇರೆ ಛೇದವನ್ನ ಹೊಂದಿದಾಗ ಅದನ್ನ ಯಾವ ರೀತಿ ಸಂಕಲನ ಮಾಡ್ಬೇಕನ್ನೋದನ್ನ ಇಲ್ಲಿ ಏನ್ ಮಾಡ್ತೀರಿ ನೀವೀಗ ಕಲಿತೀರಿ. ಹಾಗಾದ್ರೆ ಇಲ್ಲಿ ಛೇದ ಏನೈತಿ 10 ಐತಿ, ಒಂದು 8 ಐತಿ. ಈ ರೀತಿ ಇದ್ದಾಗ ನಾವು ಮೊದ್ಲಿಗೆ ಏನ್ ಮಾಡ್ಬೇಕು, ಲಸಾ ತಕೋಬೇಕು. ಲಸಾ ಅಂದ್ರ LCM. ಈ ಲಸಾ ತೆಗಿದನ ನಾ ಒಂದು ವಿಡಿಯೋನ ಮಾಡಿದ್ದೈತಿ. ಆ ವಿಡಿಯೋನ ನೀವೇನ್ ಮಾಡ್ರಿ ನೋಡ್ರಿ, ಲಸಾವನ್ನ ಯಾವ ರೀತಿ ತೆಗಿಬೇಕು ಅಂತ. ಇವಾಗ ಇಲ್ಲಿ ಛೇದ 10 ಮತ್ತು 8, ಅದ್ರ ಲಸಾವನ್ನ ನಾವೇನ್ ಮಾಡೋಣ ತೆಗಿನ. ಲಸಾವನ್ನ ತೆಗಿಬೇಕಂದ್ರ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಅಷ್ಟ ನಾವು ಲಸಾವನ್ನ ಏನ್ ಮಾಡ್ತೇವಿ ತೆಗಿತೀವಿ. ಇವಾಗ ಏನು ತಗೋಣ, 2 ತಗೋಣ್ರಿ. 2ರ ಮಗ್ಗಿ ಒಳಗ 10 ಐತಿ. ಹೌದು. 2 5 10, 2 4 8. ಮತ್ ನೆಕ್ಸ್ಟ್ 2 ತಗೋಣ್ರಿ. 2ರ ಮಗ್ಗಿ ಒಳಗ 5 ಐತೆ ಇಲ್ಲ, ಅದನ್ನ ಹಂಗ ಇಡ್ರಿ. 2 2 4. ಇವಾಗ ಮತ್ 2 ತಗೋರಿ. 2ರ ಮಗ್ಗಿ ಒಳಗ 5 ಐತಿ ಇಲ್ಲ. 2ರ ಮಗ್ಗಿ ಒಳಗ 1 ಐತಿ. ಹೌದು ಐತಿ. ಎಷ್ಟ್ರಲ್ಲ 2 1 2. ಇವಾಗ ಇಲ್ಲಿ 5 ಐತಿ, 1 ಐತಿ. ಹಾಗಾದ್ರೆ 5ಅನ್ನ ತಗೋಣ. 5 1 5. ಈ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕಿಲ್ಲ ಗುಣಿಸ್ಬೇಕಾಗುತ್ತೆ. ಯಾವ ರೀತಿ ಗುಣಿಸ್ತೀರಿ? 2 × 2 × 2 × 5. 2 7 4, 4 8, 8 5 40. ಇವಾಗ ನಮ್ಗೆ ಏನ್ ಸಿಕ್ತಿಲ್ಲ, ಲಸಾ ಸಿಕ್ತು. ಈ ಲಸಾವನ್ನ ತಗೊಂಡು ನಾವ್ ಏನ್ ಮಾಡ್ಬೇಕಿಲ್ಲ, ಛೇದವನ್ನ ಸಮ ಮಾಡ್ಕೋಬೇಕು. ಇಲ್ಲೇ ಛೇದಗಳು ಏನಿಲ್ಲ ಸಮ ಇಲ್ಲ. ಛೇದವನ್ನ ನಾವ್ ಏನ್ ಮಾಡ್ಬೇಕಿಲ್ಲ ಸಮ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ 40 ಐತಿ. ಲಸಾ ಏನೈತಿ 40 ಐತಿ. ನಮ್ಮ ಛೇದ ಎಷ್ಟೈತಿ 10 ಐತಿ. ಇವಾಗ ನೋಡ್ರಿ 2 10 ಅಂಶ. ನಮ್ ರೂಲ್ಸ್ ಏನು, ಲಸಾವನ್ನ
ತೆಗೆದ ನಂತರ ನಾವು ಛೇದವನ್ನ ಸಮ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಛೇದ ಎಷ್ಟೈತಿ? 10 ಐತಿ. ಲಸ ಎಷ್ಟೈತಿ? 40 ಐತಿ. 10 ಎಷ್ಟಲೇ 40? 10 ನಕಲೆ 40. ಅಂಶ ಮತ್ತೆ ಛೇದಕ್ ನಾವ್ ಏನ್ ಮಾಡ್ಬೇಕು? 4 ಗುಣಿಸ್ಬೇಕು. ಯಾಕ? 10 ನಕಲೆ 40. ಇಲ್ಲಿ ನಾವು ಛೇದವನ್ನ ಸಮ ಮಾಡ್ಕೋಬೇಕು. 3 8 ಅಂಶ. 8 ಎಷ್ಟಲೇ 40? 8 5ಲೇ 40. ಇಲ್ಲಿನೂ ಕೂಡ ಅಂಶ ಮತ್ತೆ ಛೇದಕ್ಕೆ ಏನ್ ಮಾಡ್ಬೇಕು? 5 ಗುಣಿಸ್ಬೇಕು. ಇಲ್ಲಿ ನೋಡ್ರಿ, ಪ್ರಶ್ನೆ ಒಳಗಿರುವಂತ ಸಂಖ್ಯೆ 2 10 ಅದನ್ನು ಬರ್ಕೊಂಡೆ. ಲಸ ಎಷ್ಟೈತಿ? 40 ಐತಿ. ಆ 40 ಈ ಛೇದಕ್ಕೆ ಎಷ್ಟರಲ್ಲಿ ಗುಣಿಸಿದ್ರೆ 40 ಬರ್ತಾನ ಅಂತನ ನಾವ್ ಏನ್ ಮಾಡ್ಬೇಕಿಲ್ಲ ವಿಚಾರ ಮಾಡ್ಬೇಕು. 10 ನಕಲೆ 40. ಇಲ್ಲಿ ನಡು ಪ್ಲಸ್ ಐತಿ, ಅದಕ್ಕ ಪ್ಲಸ್ ಇಟ್ಟಿ. 3 8 ಅಂಶ ಇಂಟು 8 5ಲೇ 40. ಇವಾಗ ನೋಡ್ರಿ, ಇದೇನಾಗತ್ತ? 4 7 8. 10 ನಕಲೆ 40. 5 3 15. 8 5 40. ಇವಾಗ ಛೇದ ಏನಾತ? ಸಮ ಆತ. ಇವಾಗ 8 ಪ್ಲಸ್ 15 ಡಿವೈಡೆಡ್ ಬೈ 40. 15ಕ್ಕೆ 8 ಕೂಡಿಸ್ರಿ, 23. 23 ಬೈ 40. ತಿಳಿತಲ್ಲ? ಸರಳ ಐತಲ್ಲ? ಇಲ್ಲೇ ಭಿನ್ನ ಛೇದಗಳು ಮೀನ್ಸ್ ಬೇರೆ ಬೇರೆ ಛೇದವನ್ನ ಹೊಂದಿದಾಗ ಫಸ್ಟಿಗೆ ನಾವು ಏನ್ ಮಾಡ್ಕೋಬೇಕು? ಲಸ ತಗೋಬೇಕು. ಲಸವನ್ನ ತೆಗೆದ ನಂತರ ಛೇದ ಸಮ ಮಾಡ್ಕೋಬೇಕು. ಅಂಶ ಮತ್ತು ಛೇದಕ್ಕ ಒಂದ ಸಂಖ್ಯೆಯಿಂದ ಗುಣಿಸ್ಬೇಕು. ಯಾಕ? ಇಲ್ಲ ನಮ್ ಛೇದ ಏನಾಗಬೇಕು? ಸಮ ಆಗ್ಬೇಕು. ಆ ಛೇದ ಸಮ ಆದ ನಂತರ ನಾವು ಆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ತಿಳಿತಲ್ಲ? ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡ್ರಿ. 7 15 ಅಂಶ ಪ್ಲಸ್ 3 10 ಅಂಶ. ಇಲ್ಲಿನೂ ಕೂಡ 15 ಮತ್ತ 10ರದ ಏನ್ ಮಾಡೋಣ? ಲಸ ತಗೊಂಡು 5 ತಗೊಂಡ್ಬಿಡೋಣ್ರಿ. 5 3 15. 5 7 10. 3 1 2 ಹಾಗೆ ಇಟ್ಕೊಳೋಣ್ರಿ. ಯಾಕ? 3 ಮಗಿ ಒಳಗೆ 2 ಇಲ್ಲ. 2 1 ಹಂಗ ಇಟ್ಕೋರಿ. 2 1 2. ಇವಾಗ ಏನ್ ಮಾಡ್ಬೇಕು? 5 ಇಂಟು 3 ಇಂಟು 2. 5 7 5 3 15. 15 7 30. ನಮ್ ಲಸ ಎಷ್ಟು ಬಂತು? 30 ಬಂತು. ಇವಾಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಛೇದ ಸಮ ಮಾಡ್ಕೋಬೇಕು. ಛೇದ ಯಾವ ರೀತಿ ಸಮ ಮಾಡ್ಕೊಂತೀರಿ? 7 15 ಅಂಶ. ಹಾಗಾದ್ರೆ ನಮ್ ಲಸ ಎಷ್ಟೈತಿ? 30 ಐತಿ. 15 ಎಷ್ಟಲೇ 30? 15 7 30 ಪ್ಲಸ್ 3 10 ಅಂಶ. 10 ಎಷ್ಟಲೇ 30? 10 3 30. ಹೌದು. 7 7 14. 15 7 30. 3 3 9. 10 3 30. ಛೇದ ಏನಾತಿಲೆ? ಸಮ ಆತ. ಇವಾಗ ಏನ್ ಮಾಡ್ತೇವಿ? 14 ಪ್ಲಸ್ 9 ಡಿವೈಡೆಡ್ ಬೈ 30. 14ಕ್ಕೆ 9 ಕೂಡಿಸ್ರಿ, ಎಷ್ಟಾಗತ್ತ? 23. 23 ಬೈ 30. ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಮ ಮೊತ್ತ ಎಷ್ಟು ಬಂತು? 23 ಬೈ 30. ತಿಳಿತಲ್ಲ? ಇನ್ನೊಂದೆರಡು ಉದಾಹರಣೆಗಳನ್ನ ಪ್ರಾಕ್ಟೀಸ್ ಮಾಡೋಣ್ರಿ. ನೀವು ಕೂಡ ಏನ್ ಮಾಡ್ರಿ? ವಿಡಿಯೋನ ಪಾಸ್ ಮಾಡ್ರಿ. ಲೆಕ್ಕಗಳು ತಿಳಿದಿದ್ರ ನೀವೇ ಲೆಕ್ಕಗಳನ್ನ ಬಿಡಿಸಿ ಆಮ್ಯಾಗ ಆನ್ಸರ್ ಅನ್ನ ಏನ್ ಮಾಡ್ರಿ? ಚೆಕ್ ಮಾಡ್ಕೊರಿ. 2 3 ಅಂಶ ಪ್ಲಸ್ 3 4 ಅಂಶ ಪ್ಲಸ್ 1 2 ಅಂಶ. ಆಗಲೇ 2 ಭಿನ್ನ ರಾಶಿಗಳಿದ್ವು. ಇವಾಗ ಇಲ್ಲಿ ಎಷ್ಟು ಭಿನ್ನ ರಾಶಿಗಳದಾವ್? 3 ಭಿನ್ನ ರಾಶಿಗಳದಾವ್. ಎಷ್ಟರ ಭಿನ್ನ ರಾಶಿಗಳಿರ್ಲಿ, ಪ್ರೊಸೆಸ್ ಏನು? ಸೇಮ್. ಫಸ್ಟಿಗೆ ಲಸ ತಗೋಬೇಕು, ನೆಕ್ಸ್ಟ್ ಛೇದವನ್ನ ಸಮ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಕೂಡಿಸ್ಬೇಕು. ಇಲ್ಲಿ 3 ಭಿನ್ನ ರಾಶಿಗಳು ಅದಾವಂತ ಏನ್ ಮಾಡ್ಬಾರ್ದು? ನಾವು ಹೆದರ್ಬಾರ್ದು. ಫಸ್ಟ್ ಏನ್ ಮಾಡೋಣ? ಈಗ ಲಸ ತಗೋಣ. 3 4 2. 3 ತಗೊಂಡ್ಬಿಡೋಣ್ರಿ. 3 ಒಂದು ಅವಿಭಾಜ್ಯ ಸಂಖ್ಯೆ. 3 1 3 ಮಗ್ಯಾಗ 4 ಐತೆ? ಇಲ್ಲ. ಹಂಗ ಬರೀರಿ. 3 ಮಗ್ಯಾಗ 2 ಐತೆ? ಇಲ್ಲ. ಇವಾಗ 2 ತಗೋಣ್ರಿ. 2 7 4. 2 1 2. ಮತ್ತೆ 1 ತಗೋಣ್ರಿ. ಹೌದಾ? ಇವಾಗ 3 ಇಂಟು 2 ಇಂಟು 2. 3 ಗುಣ್ಲೆ 2 ಗುಣ್ಲೆ 2. 3 7 6 6 7 12. ಲಸ LCM ಎಷ್ಟು ಬಂತು? 12 ಬಂತು. ಇವಾಗ ಕೂಡ ಛೇದವನ್ನ ಸಮ ಮಾಡ್ಕೋಬೇಕು. 2 3 ಅಂಶ. 3 ಎಷ್ಟಲೇ 12? 3 4 12. 4 4. ನೆಕ್ಸ್ಟ್ 3 4 ಅಂಶ. 4 ಎಷ್ಟಲೇ 12? 4 3 12. 3 3 ಅಂಶ. 1 2 ಅಂಶ. 2 ಎಷ್ಟಲೇ 12? 2 6 12. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ? 4 7 8. 4 3 12 ಪ್ಲಸ್ 3 3 9. 4 3 12. 6 1 6. 6 7 12. ಛೇದ ಏನದು? 12 12 ಬಂತು. ಇವಾಗ ಅಂಶವನ್ನ ಅಷ್ಟು ಏನ್ ಮಾಡ್ರಿ? ಕೂಡಿಸ್ರಿ. 8 ಪ್ಲಸ್ 9 ಪ್ಲಸ್ 6 ಡಿವೈಡೆಡ್ ಬೈ 12. 8 ಪ್ಲಸ್ 9 ಪ್ಲಸ್ 6
ಎಷ್ಟಾಗುತ್ತ 23 ಆಗುತ್ತ 23/12 ಇವೆರಡು ಒಂದ ಮಗ್ಗಿ ಒಳಗದಾವ ಇಲ್ಲ ಈ ಲೆಕ್ಕ ಏನಾತ ಕ್ಲೋಸ್ ನೆಕ್ಸ್ಟ್ ಇನ್ನೊಂದ್ ಲೆಕ್ಕ ನೋಡ್ರಿ 2/3 ಅಂಶ ಪ್ಲಸ್ 3/4 ಅಂಶ ಪ್ಲಸ್ 5/2 ಅಂಶ ಹೌದಾ ಇಲ್ಲಿನೂ ಕೂಡ ಏನಾಗತ್ತಿದೆ ಲೆಕ್ಕ ಕರೆಕ್ಟ್ ಆಗುತ್ತೆ ನಾವೇನ್ ಮಾಡ್ಬೇಕಿಲ್ಲ 3 4 2 ಲಸ ತಕೋಬೇಕು 3 4 2 ಏನ್ ಮಾಡೋನು ಲಸ ತಕೊಳ್ಳೋನು ಇವಾಗ ಆಗಲ್ ಮಾಡಿ ಲೆಕ್ಕ ಈ ಲೆಕ್ಕ ಏನೈತಿ ಸೇಮ್ ಐತಿ ಇವಾಗ ಕ್ವಶನ್ ಏನ್ ಮಾಡ್ಬಿಡೋಣ್ರಿ ಚೇಂಜ್ ಮಾಡೋಣ್ರಿ ಕ್ವಶನ್ ಚೇಂಜ್ ಮಾಡಿ 5/6 ಅಂಶ ನೆಕ್ಸ್ಟ್ 5/2 ಅಂಶ ತಗೊಳೋಣ್ರಿ 5/2 ಅಂಶ ಪ್ಲಸ್ 8/3 ಅಂಶ ಪ್ಲಸ್ 4/6 ಅಂಶ ಇವಾಗ 2 3 6 ಲಸ ತಗೊಳೋಣ್ರಿ 2 1 3 ಹಂಗ ಇಟ್ಕೋರಿ 2 3 6 3 1 3 1 3 1 ಹೌದಾ ಇವಾಗ ಏನಾಯ್ತು 2 into 3 2 into 3 3 2 6 ಲಸ ಎಷ್ಟು ಬಂತು ನಮ್ದಿಲ್ಲಿ 6 ಬಂತು ಹಾಗಾದ್ರೆ 5/2 ಅಂಶ 2 ಎಷ್ಟಲೇ 6 2 3 6 8/3 ಅಂಶ ಇಂಟು 3 ಎಷ್ಟಲೇ 6 3 2 6 4/6 ಅಂಶ 6 1 6 ಹೌದಾ ಇವಾಗ ಏನಾಗುತ್ತೆ 5 3 15 3 7 6 8 7 16 3 7 6 4 1 4 6 1 6 ಛೇದಗಳು ಏನಾದ್ವಿಲೆ ಸಮ ಅದು ನೆಕ್ಸ್ಟ್ ಏನ್ ಮಾಡೋಣ್ರಿ 15 ಪ್ಲಸ್ 16 ಪ್ಲಸ್ 4 ಡಿವೈಡೆಡ್ ಬೈ LCM ಎಷ್ಟೈತಿ 6 ಐತಿ LCM ಲಸ 2 ಏನಿವು 1 ಇವಾಗ ಏನ್ ಮಾಡೋಣ್ರಿ ಕೂಡ್ಸುನ್ರಿ 15 16 31 31ಕ್ಕೆ 4 ಕೂಡ್ಸ್ರಿ 35 35/6 ತಿಳಿದ್ವಲ್ಲ ಈ ಲೆಕ್ಕಗಳನ್ನ ಇದೇ ರೀತಿ ಏನ್ ಮಾಡ್ರಿ ಪ್ರಾಕ್ಟೀಸ್ ಮಾಡ್ರಿ ಅವಾಗ ನಿಮ್ಗೆ ಏನಾಗುತ್ತೆ ಲೆಕ್ಕ ಸರಳ ಆಗುತ್ತೆ ಇನ್ನೊಂದ್ ಲೆಕ್ಕವನ್ನ ಮಾಡೋಣ್ರಿ ನೋಡ್ರಿ ಇದು ಯಾವ ರೀತಿ ಐತಿ 2.45 ಅಂಶ ಪ್ಲಸ್ 3.56 ಅಂಶ ಇದು ನಿಮ್ಗೆ ಬೇಸಿಕ್ ಇದು ಬಾಳ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೂಡ ಈ ಲೆಕ್ಕಗಳನ್ನ ನೀವೇನ್ ಮಾಡಬಹುದು ಮಾಡಕ ಅವಕಾಶ ಇರ್ತೈತಿ ಕಾಂಪಿಟೇಟಿವ್ ಎಕ್ಸಾಮ್ನ್ಯಾಗ ಆತ ನೆಕ್ಸ್ಟ್ ನೀವು ಎಲ್ಲಾ ಮ್ಯಾಥ್ಸಿಗೆ ಇದು ಒಂಥರ ಬೇಸಿಕ್ ಮೆಟ್ಲಿದ್ದಂಗ 5 7 10 14 14 ಅಂಶ 6 3 18 18 5 23 ಅಂಶ ಇಲ್ಲಿ ನೋಡ್ರಿ 5 ಮತ್ತ 6 ಐತಿ ಹೌದಾ ಒಂದು ಏನ್ ತಿಳ್ಕೊಬಹುದು ನಾವು 6 5 30 ಮಾಡ್ಬೋದು ಯಾಕ 5 ಒಂದು ಅವಿಭಾಜ್ಯ ಸಂಖ್ಯೆ 2 ಸಂಖ್ಯೆ ಅದಾವ ಇಲ್ಲಿ ಇರುದ 5 6 ಐತಿ 5 ಅವಿಭಾಜ್ಯ ಸಂಖ್ಯೆ 6 ವಿಭಾಜ್ಯ ಸಂಖ್ಯೆ ಇವಾಗ 5 6 ಗುಣಿಸಿದ್ರು LCM 30 ಬರ್ತೈತಿ 5 6 30 ಗುಣಿಸ್ಬೋದು ಅಥವಾ ಲಸ ತೆಗೆದು ನೋಡ್ರಿ 5 1 5 ಮಗ್ಗಿ ಒಳಗ 6 ಐತೆ ಇಲ್ಲ ಹಂಗ ಬರೀರಿ 2 1 2 3 ಈಗ ನೆಕ್ಸ್ಟ್ 3 ತಗೋರಿ 3 1 5 ಇಂಟು 2 ಇಂಟು 3 5 7 10 10 3 30 ಲಸ ಎಷ್ಟು ಬಂತು 30 ಬಂತು ನಾ ಮೊದಲಿಗೆ ಹೇಳಿದ್ದೆ ನಿಮ್ಗೆ ಏನು ಲಸ 30 ಬರ್ತಂತ ಹಿಂಗ 5 into 6 6 5 30 ಒಂದು ಅವಿಭಾಜ್ಯ ಸಂಖ್ಯೆ ಇನ್ನೊಂದು ವಿಭಾಜ್ಯ ಸಂಖ್ಯೆ ಇದ್ದಾಗ ಅವನು ಗುಣಿಸಿ ಬಿಡ್ಬೇಕು 2 ಇದ್ರ 3 ಇದ್ರಲ್ಲ 2 ಸಂಖ್ಯೆಗಳು ಇದ್ರೆ ಮಾತ್ರ 5 6 ಇವಾಗ ಇಲ್ಲಿ ನಾವು ಛೇದವನ್ನ ಏನ್ ಮಾಡ್ಕೋಬೇಕು ಸಮ ಮಾಡ್ಕೋಬೇಕು 14 5 ಅಂಶ 5 ಎಷ್ಟಲೇ 30 5 6 30 23 6 ಅಂಶ 6 ಎಷ್ಟಲೇ 30 6 5 30 14 6 6 5 30 23 5 115 6 5 30 84 ಈಗ ಛೇದ 30 30 ಬಂತ 84 115 ಏನ್ ಮಾಡೋಣ್ರಿ ಕೂಡ್ಸೋಣ್ರಿ 84 ಪ್ಲಸ್ 115 ಡಿವೈಡೆಡ್ ಬೈ 30 84ಕ್ಕೆ 115 ಕೂಡಿಸ್ರಿ 199 ಡಿವೈಡೆಡ್ ಬೈ 30 ಇಷ್ಟ ನೋಡ್ರಿ ತಿಳಿತಲ್ಲ